ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸೌತೆಕಾಯಿ ಸಲಾಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಸೌತೆಕಾಯಿ ಸಲಾಡ್ ಅಂದ ಕೂಡಲೇ ಸೌತೆಕಾಯಿ ಹೆಚ್ಚಿ ಅದಕ್ಕೆ ಮಾಮೂಲಿ ಈರುಳ್ಳಿ, ಕ್ಯಾರೆಟ್ ತುರಿ ಆ ಥರ ಎಲ್ಲ ಹಾಕ್ಕೊಂಡು ತಿನ್ನೋದು ಅಂತ ಅನ್ನಿಸ್ಬಹುದು. ಆದರೆ ನಾನು ಸ್ವಲ್ಪ ವಿಭಿನ್ನವಾಗಿ ಮಾಡುವಂತಹ ಸೌತೆಕಾಯಿ ಸಲಾಡ್ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅತ್ಯುತ್ತಮವಾದ ಆಹಾರ, ಖಾದ್ಯ ಅಂತಲೇ ಹೇಳಬಹುದು ಈ ಬೇಸಿಗೆ ಕಾಲಕ್ಕೆ. ಯಾಕಂದರೆ ಸೌತೆಕಾಯಲ್ಲಿ 95% ನೀರಿನಂಶ ಇದ್ದು ಬೇಸಿಗೆ ಕಾಲಕ್ಕೆ ಅತ್ಯುತ್ತಮವಾದದ್ದು. ಶರೀರವನ್ನು ತಂಪುಗೊಳಿಸಿ ಹೊಟ್ಟೆ ಉರಿ, ಎದೆ ಉರಿಗಳನ್ನು ಶಮನಗೊಳಿಸುತ್ತೆ. ಇದನ್ನು ನಿತ್ಯ ಸೇವಿಸೋದ್ರಿಂದ ದೇಹದ ತೂಕವನ್ನು ಸಹ ನಾವು ಕಡಿಮೆಗೊಳಿಸ್ಕೊಳ್ಬಹುದು. ಬಾಯಿಯಲ್ಲಿನ ಬ್ಯಾಕ್ಟೀರಿಯಾಗಳನ್ನು ಕೊಂದು ಬಾಯಿಯ ದುರ್ವಾಸನೆಯನ್ನು ಸಹ ಹೋಗಲಾಡಿಸುತ್ತೆ ಈ ಸೌತೆಕಾಯಿ. ಸೌತೆಕಾಯಿಯನ್ನು ಸೃಷ್ಟಿಯ ಪೊರಕೆ ಅಂತ ಕರೀತಾರಂತೆ ನಮ್ಮ ಹಿರಿಕರು. ಯಾಕಂದರೆ ಶರೀರದಲ್ಲಿನ ಅನುಪಯುಕ್ತ ಹಾಗೂ ವಿಷಕಾರಿ ವಸ್ತುಗಳನ್ನು ಗುಡಿಸಿ ಹೊರಹಾಕುತ್ತೆ. ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿರೋದೇನೆಂದರೆ ಎದೆ, ಗರ್ಭಾಶಯ, ಅಂಡಾಶಯ, ಪ್ರಾಸ್ಟೇಟ್ ಇನ್ನೂ ಮುಂತಾದ ಕ್ಯಾನ್ಸರ್ಗಳಿಗೆ ನಮ್ಮ ದೇಹ ಒಳಗಾಗುವುದನ್ನು ಸೌತೆಕಾಯಿ ಸೇವನೆ ಭಾಗಶಃ ತಡೆಯುತ್ತೆ. ಇದನ್ನು ನಾವು ಹಾಗಾಗಿ ಪ್ರತಿದಿನ ಸೌತೆಕಾಯಿಯನ್ನು ಸೇವಿಸಿ ಅಂತ ಮುಂಚಿಂದಾನೂ ಹೇಳ್ಕೊಂಡು ಬಂದಿದ್ದಾರೆ. ಈಗಲೂ ನಾವು ಹೇಳ್ತೀವಿ. ಎಳೆದಿದ್ದರೆ ತಿರುಳನ್ನು ಸಹ ಬಳಸಬಹುದು. ಅದೇನಾರ ಬಲ್ತಿತ್ತು ಅಂದರೆ ನಾವು ತಿರುಳನ್ನು ತೆಗೆದು ಹಾಕಿಬಿಟ್ಟು ಈ ಸೌತೆಕಾಯಿಯನ್ನು ಬಳಸೋದು ತುಂಬಾ ಆರೋಗ್ಯಕರ. ಮತ್ತು ನಮ್ಮ ಚರ್ಮದ ಕಾಂತಿಯನ್ನು ಸಹ ಇದು ಹೆಚ್ಚಿಸುತ್ತೆ. ಗೊತ್ತಿರಬಹುದು ನಿಮಗೆಲ್ಲ, ಸೌತೆಕಾಯಿ ಗಾಲಿ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊತೀವಿ ಅಂದರೆ ಕಣ್ಣಿಗೆ ತಂಪಾಗುತ್ತೆ ಹಾಗೂ ಕಣ್ಣಿನ ಸುತ್ತ ಇರುವಂತಹ ಆ ಕಪ್ಪು ಕಲೆಗಳನ್ನು, ಡಾರ್ಕ್ ಸರ್ಕಲ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಈ ಸೌತೆಕಾಯಿ ಹೋಗಲಾಡಿಸುತ್ತೆ. ಸೊ ಈ ಸೌತೆಕಾಯನ್ನು ಬಳಸಿ ಈ ಬೇಸಿಗೆಗೆ ರುಚಿಕರವಾದಂತಹ ಸಲಾಡ್ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಮೊದಲಿಗೆ ಬೇಕಾದಂತಹ ಸಾಮಗ್ರಿಗಳು: ಸೌತೆಕಾಯಿ ತಿರಳನ್ನು ತೆಗೆದುಬಿಟ್ಟು ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ. ತೀರ ಕೋಸಂಬರಿ ಥರ ಚಿಕ್ಕಕ್ಕೆ ಹೆಚ್ಚೋದು ಬೇಡ, ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ. ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಅದನ್ನು ಕೂಡ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ. ಕಡಲೆ ಬೀಜದ ಪೌಡರು 3 ಸ್ಪೂನು. ಸಿಪ್ಪೆ ಹಾಗೆ ತೆಗಿಯಕ್ಕೆ ಬಂತು ಅಂತಂದರೆ ಕಡಲೆ ಬೀಜದ ಸಿಪ್ಪೆ ತೆಗೆದುಬಿಟ್ಟು ಪುಡಿ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಸ್ವಲ್ಪ ಹುರಿದ್ರೆ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನಂತರ ಅದನ್ನು ಮಿಕ್ಸಿಗೆ ಹಾಕಿ ತರಿ ಮಾಡಿಕೊಂಡ್ರೆ ಸಾಕು. ಹುರಿದಂತಹ ಬಿಳಿ ಎಳ್ಳು 1 ಚಮಚ, ಚಿಲ್ಲಿ ಫ್ಲೇಕ್ಸ್ ಅಂತ ಸಿಗುತ್ತೆ, ಅದು ಬೇಕಾದ್ರೂ ಹಾಕ್ಕೋಬೋದು 1 ಚಮಚ. ಇಲ್ಲ ಅಂದರೆ ಮನೇಲಿರುವಂತಹ ಅಚ್ಚ ಖಾರದ ಪುಡಿ 1 ಚಮಚ ಹಾಕ್ಕೊಳ್ಳಿ. 3 ರಿಂದ 4 ಎಸಳು ಬೆಳ್ಳುಳ್ಳಿಯನ್ನು ಸಹ ಸಣ್ಣಗೆ ಹೆಚ್ಕೊಳ್ಳಿ. ನಿಂಬೆ ರಸ 2 ಚಮಚ, ಸಾಸಿವೆ ಎಣ್ಣೆ ಅಥವಾ ಆಲಿವ್ ಆಯಿಲ್ಲು, ಇಲ್ಲ ಅಂತಂದರೆ ಮಾಮೂಲಿ ಮನೆಯಲ್ಲಿ ಬಳಸುವಂತಹ ಅಡುಗೆ ಎಣ್ಣೆ ಅದು 1 ಟೇಬಲ್ ಸ್ಪೂನ್ನಷ್ಟು, 1 ಚಮಚ ಜೇನುತುಪ್ಪ. ಇದು ಆಪ್ಷನಲ್ಲು. ಸ್ವೀಟಿಶ್ ಬೇಡ ಅನ್ನೋರು ಜೇನುತುಪ್ಪವನ್ನು ಬಳಸದೆ ಹಾಗೆ ಮಾಡಬಹುದು. ಪರವಾಗಿಲ್ಲ, ನಾವು ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ತಿಂತೀವಿ ಅನ್ನೋಂಥವ್ರು ಜೇನುತುಪ್ಪವನ್ನು ಬಳಸಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಒಂದು ಸಣ್ಣ ಬೌಲ್ಗೆ ಹೆಚ್ಚಿದಂತಹ ಬೆಳ್ಳುಳ್ಳಿ, ಹಸಿ ಖಾರದ ಪುಡಿ, ಉಪ್ಪನ್ನು ಹಾಕಿ ಅದಕ್ಕೆ ನಾವು ಏನು ಅಡುಗೆ ಎಣ್ಣೆ ತೊಗೊಂಡಿರ್ತೀವಿ, ಆಲಿವ್ ಆಯಿಲು ಇಲ್ಲ ಸಾಸಿವೆ ಎಣ್ಣೆ ಯಾವುದಾದ್ರೂ ಅಡುಗೆ ಎಣ್ಣೆಯನ್ನು ಒಂದು ಸೌಟ್ನಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಬೆಳ್ಳುಳ್ಳಿ, ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಅದಕ್ಕೆ ಈ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಮಿಕ್ಸ್ ಆಗಿರುವಂಥದ್ದಕ್ಕೆ ಮೇಲೆ ಸ್ವಲ್ಪ ನಿಂಬೆ ರಸ ಮತ್ತು ಜೇನುತುಪ್ಪ ಬೇಕಿದ್ದರೆ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿ. ಈಗ ಮಿಕ್ಸಿಂಗ್ ಬೌಲ್ಗೆ ಹೆಚ್ಚಿದಂತಹ ಸೌತೆಕಾಯಿ, ಕ್ಯಾಪ್ಸಿಕಮ್ಮು, ಕಡಲೆ ಬೀಜದ ಪುಡಿ, ಬಿಳಿ ಎಳ್ಳು ಮತ್ತು ಜೇನುತುಪ್ಪ, ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಆ ಬೆಳ್ಳುಳ್ಳಿ ಮಿಶ್ರಣವನ್ನು ಸಹ ಹಾಕಿ ಕ್ಲೀನಾಗಿ ಕಲಸಿ. ಸ್ಪೂನ್ನಲ್ಲೇ ಕಲಸಿದ್ರೆ ಆಯಿತು. ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸವಿಲಿಕ್ಕೆ ಕೊಡಿ. ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರೋರು ಪ್ರತಿನಿತ್ಯ ಇದನ್ನು ಸೇವಿಸಿದರೆ ಖಂಡಿತ 15 ದಿನಗಳಲ್ಲಿ 2 ರಿಂದ 3 kg ಅವರ ದೇಹದ ತೂಕವನ್ನು ನಾವು ಕಡಿಮೆ ಮಾಡಬಹುದು. ಸೌತೆಕಾಯಿ ಸಲಾಡ್ ಹೇಗಿತ್ತು ಅಂತ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದಗಳು. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ.
ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.